ಶ್ರೀಕಿ ಅಂಡ್ ಗ್ಯಾಂಗ್ನಿಂದ ಬಿಟ್ಕಾಯಿನ್ ಹೆಸರಲ್ಲಿ ವಂಚನೆ ನಡೆಸಿರುವಂತಹ ಆರೋಪ. ಬಿಟ್ಕಾಯಿನ್ ಅಲ್ಲಿ 28 ಲಕ್ಷ ಹೂಡಿದ್ರೆ 45 ಲಕ್ಷ ಕೊಡ್ತೀನಿ ಅಂತ ಆಮಿಷವನ್ನ ಒಡ್ಡಲಾಗಿತ್ತು. ಯಶೋಧ ಎಂಬುವರು 28 ಲಕ್ಷವನ್ನ ಅಜಿತ್ ಎಂಬಾತನಿಗೆ ವರ್ಗ ಮಾಡಿದ್ರು. ಆದರೆ ನಂತರ ಬಂದಂತಹ ಲಾಭ ಏನಿದೆ ಅದರಲ್ಲಿ ಯಾವ ಪಾಲು ಕೂಡ ಅವರಿಗೆ ದೊರೆತಿಲ್ಲ ಅಂತ ಹೇಳಿ ಅವರು ದೂರನ್ನ ದಾಖಲು ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ತನಿಖೆಯನ್ನ ನಡೆಸ್ತಾ ಇದ್ದು ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಹಲವಾರು ಬಾರಿ ತನಿಖೆಯನ್ನು ನಡೆಸಿದ್ದಾರೆ. ನಲ್ಪಾಡ್ ಹೇಳಿಕೆಯನ್ನು ಕೂಡ ಈ ಹಿಂದೆ SIT ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗ ಮುಂದುವರೆದಂತೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಯಶೋಧ ಅನ್ನೋರು ಕೊಟ್ಟಂತಹ ದೂರಿನ ಬೆನ್ನಲ್ಲೇ ಈ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ನಡೀತಾ ಇದೆ. SIT ರಚನೆ ಆದರೂ ಅಲ್ಲಿ ಯಾವ ಪ್ರಗತಿಯೂ ಸಾಧಿಸಲಿಲ್ಲ ತನಿಖೆಯಲ್ಲಿ, ಅಂದ್ರೆ ಏನು ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರ ವರ್ತನೆ. ಈಗ ಇಡಿ ಇದನ್ನ ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ? ದಿವ್ಯ, SIT ಮಾಡಿದಂಥ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಆದರೆ ದೋಷಾರೋಪ ಪಟ್ಟಿಯನ್ನು ಕೇವಲ ಇನ್ನೊಂದು 5-10 ದಿನದ ಒಳಗಾಗಿ ದೋಷಾರೋಪ ಪಟ್ಟಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕೆಂದರೆ SIT ಮಾಡಿದಂಥ ತನಿಖೆಗೆ ಒಂದಷ್ಟು ತಾಂತ್ರಿಕ ಕಾರಣಗಳು ಅಥವಾ ಒಂದಷ್ಟು ತಾಂತ್ರಿಕ ಅಡಚಣೆಗಳು ಎದುರಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ SIT ಒಂದಷ್ಟು ತಡವಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆನ ಮಾಡ್ತಾ ಇದೆ. ಆದರೆ ಇಡಿಗೆ ಆ ಸ್ಕೋಪ್ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆ ಸ್ಕೋಪ್ ಹೆಚ್ಚಿರುತ್ತೆ. ಇದು ಮನಿ ಲ್ಯಾಂಡ್ರಿಂಗ್ನನ್ನು ತೆಗೆದುಕೊಂಡು ಅದರಲ್ಲಿ ಯಾವ್ಯಾವ ಲಾಭಾಂಶಗಳನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಎಲ್ಲೆಲ್ಲಿ ಆಸ್ತಿಗಳನ್ನ ಖರೀದಿ ಮಾಡಿರುವಂಥದ್ದು ಇರ್ಬೋದು, ಜೊತೆಗೆ ಎಲ್ಲೆಲ್ಲಿ ಅಂದ್ರೆ ಈ ಹೂಡಿಕೆಗಳನ್ನ ಮಾಡಿರುವಂಥದ್ದು ಇರ್ಬೋದು, ಜೊತೆಗೆ ಅದರಿಂದ ಲ್ಯಾವಿಶ್ ಲೈಫ್ ಅನ್ನ ಲೀಡ್ ಮಾಡಿರುವಂಥದ್ದು ಇರ್ಬೋದು, ಇದೆಲ್ಲಾನು ಕೂಡ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಹೆಲ್ಪ್ಫುಲ್ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ SIT ಕಿನ್ನ ಹೆಚ್ಚಿನ ಸ್ಕೋಪ್ ಇಡಿ ಅಧಿಕಾರಿಗಳಿಗೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಂತ ಬೇರೆ ಬೇರೆ ಅಂಶಗಳೇನಿದಾವೆ. ಯಾಕಂದ್ರೆ ಈ ಹಿಂದೆ ಕಳೆದ 6-7 ವರ್ಷಗಳಿಂದ ನಡೀತಾ ಇರುವಂತ ಪ್ರಕರಣ ಇದು. 6-7 ವರ್ಷಗಳ ಹಿಂದೆ ಬೆಳಕಿಗೆ ಬಂದಂತ ಪ್ರಕರಣವನ್ನ ಈಗ ಒಂದಷ್ಟು ಮಾಹಿತಿಗಳು ಕೂಡ ಬೇರೆ ಬೇರೆಯ ಆಂಗಲ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿರುವಂತ ವಿಚಾರ ಇರ್ಬೋದು, ಅಥವಾ ಈ ಒತ್ತು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ದಾಖಲೆಗಳು ಸಿಕ್ಕುತ್ತೆ ಅಂತೇಳಿ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಪ್ರಕರಣದ ಏನಿತ್ತು, ಈ ಪ್ರಕರಣದ ಹಿನ್ನೆಲೆ ಅಥವಾ ಇದರಿಂದ ಆಗುವಂತ ಮುಂದಿನ ಲೀಡ್ಗಳೇನಿತ್ತು, ಆ ಲೀಡ್ಗಳನ್ನ ಅಥವಾ ಅಕ್ರಮ ಹಣ ವರ್ಗಾವಣೆಯನ್ನು ಮಾಡಿದಂತ ವಿಚಾರಗಳೇನಿತ್ತು ಅದನ್ನ ತನಿಖೆ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಹೆಲ್ಪ್ಫುಲ್ ಆಗುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.